ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರುಚಿ ಪಯಣ. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ರುಚಿಕರವಾಗಿ ಬೇಗನೆ ರೆಡಿ ಮಾಡ್ಕೊಳ್ಬಹುದಾದಂಥ ಆರೋಗ್ಯಕರವಾದ ಎಲೆಕೋಸು ಬಸ್ಸಾರನ್ನು ಪಲ್ಯ ಮತ್ತು ಬಸ್ಸಾರನ್ನು ಮಾಡಿ ತೋರಿಸ್ತಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಈ ರೀತಿ ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ತಿನ್ನೋದಕ್ಕೂ ತುಂಬಾ ರುಚಿಯಾಗಿರುತ್ತೆ. ಸಾಂಬಾರು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು 150 ಗ್ರಾಮ್ ಅಷ್ಟು ಬೇಳೆನ ಹಾಕ್ಕೊಂಡಿದ್ದೀನಿ. ಒಂದು ದೊಡ್ಡ ಸ್ಪೂನಲ್ಲಿ ನಾನು ಹೆಸರು ಬೇಳೆನೂ ಹಾಕ್ಕೊಂಡಿದ್ದೀನಿ. ಸಾಂಬಾರು ತುಂಬಾ ತಿಕ್ನೆಸ್ ಆಗಿ ಬರುತ್ತೆ ಬೇಳೆ ಕಟ್ಟಲ್ಲಿ ಅಂಥೇಳಿ. ಇದಿಷ್ಟನ್ನು ಚೆನ್ನಾಗಿ ತೊಳ್ಕೊಂಡು ನೀರು ಹಾಕಿ ಬೇಯೋದಕ್ಕೆ. ಮತ್ತು ಕೋಸನ್ನು ಅಷ್ಟೇ ನೀಟಾಗಿ ತೊಳೆದು ಅದನ್ನು ಚೆನ್ನಾಗಿ ಹಚ್ಚಬೇಕು. ನೀಟಾಗಿ ಅದರಲ್ಲಿ ಏನಾದರೂ ಇದೆಯಾ ಅಂತ ನೋಡಿ ಚೆನ್ನಾಗಿ ಅದನ್ನು ಹೆಚ್ಚಿಡಬೇಕಾಗತ್ತೆ. ಏಕೆಂದರೆ ಅದರಲ್ಲೆಲ್ಲ ಲೇಯರ್ ಇರುತ್ತೆ ಅಲ್ವಾ, ಒಳಗಡೆ ಹುಳು ಇರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀಟಾಗಿ ಅದನ್ನು ಕಟ್ ಮಾಡ್ಕೋಬೇಕು. ಕಟ್ ಮಾಡಿ ಜೊತೆಗೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಕುಕ್ಕರ್ ಕೂಗೋದಕ್ಕೆ ಒಂದು 2ರಿಂದ 3 ವಿಸಲ್ ಕೂಗಿಸ್ಕೊತೀನಿ. ನಾನು ಸ್ವಲ್ಪ ಅರಿಶಿನದ ಪುಡಿ ಮತ್ತು ಉಪ್ಪನ್ನು 1 ಸ್ಪೂನಷ್ಟು ಹಾಕಿ ಮಾತ್ರ ಬೇಯೋದಕ್ಕೆ ಇಟ್ಟಿದ್ದೀನಿ. ಇದು ಬೇಯೋದ್ರೊಳಗೆ ಒಂದು ಮಸಾಲೆನ ರುಬ್ಕೊಳ್ಳೋಣ. ನೋಡಿ, ಒಂದು ಹೋಳಷ್ಟು ಕಾಯಿ, ಒಂದು 2ರಿಂದ 3 ಈರುಳ್ಳಿ, ಒಂದು 4 ಟೊಮೊಟೊ ಮತ್ತು ಬೇಳೆ ಸಾಂಬಾರು ಪೌಡರು, ಮನೆಯಲ್ಲೇ ಮಾಡಿರುವಂಥ ಬೇಳೆ ಸಾಂಬಾರು ಪೌಡರನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆಲ್ಲ ಮೆಣಸು ಜೀರಿಗೆ ಎಲ್ಲನೂ ಹಾಕಿರ್ತೀವಿ, ಅದರಿಂದ ತುಂಬಾ ಟೇಸ್ಟಿಯಾಗುತ್ತೆ. ಅದನ್ನು ರುಬ್ಕೋಬೇಕಾಗತ್ತೆ. ಈಗ ನೋಡಿ, ಅಷ್ಟರಲ್ಲಿ ನನಗೆ ಈ ಕಾಳು ಎಲ್ಲ ಬೆಂದಿತ್ತು. ಈ ರುಬ್ಬೋದ್ರ ಜೊತೆಗೆ ಏನು ಮಾಡಬೇಕು, ಸ್ವಲ್ಪ ಕಾಳು ಬೆಂದಿರುತ್ತಲ್ಲ ಅದು ಮತ್ತು ಎಲೆಕೋಸು ಎಲ್ಲನೂ ತೆಗೆದು ನಾನು ರುಬ್ಬೋದಕ್ಕೆ ಹಾಕಿದೆ. ಯಾಕೆಂದರೆ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ. ಈಗ ಅದನ್ನು ನೀರೆಲ್ಲ ಬೇರೆ ಮಾಡೋದಕ್ಕೆ ಸೋರಾಕ್ತಾಯಿದ್ದೀನಿ. ನೋಡಿ, ಒಂದು ತೂತು ಬೋಸಿಗೆ ಇದನ್ನೆಲ್ಲನೂ ಸುರಿಬೇಕಾಗತ್ತೆ. ಈ ರೀತಿ ಸುರಿಯೋದ್ರಿಂದ ನೀರು ಬೇರೆ, ನಾವು ಬೇಳೆ ಮತ್ತು ತರಕಾರಿ ಏನು ಬೇಯಿಸ್ಕೊಂಡಿರ್ತೀವೋ ಅದು ಬೇರೆ ಆಗುತ್ತೆ. ಪಲ್ಯ ಮಾಡೋದಕ್ಕೆ ಈಸಿ ಆಗುತ್ತೆ. ಜೊತೆಗೆ ನಾವು ಸಾಂಬಾರ್ಗೆ ಒಗ್ಗರಣೆ ಹಾಕೋಬೇಕಲ್ಲ, ಒಗ್ಗರಣೆ ಹಾಕ್ಕೊಂಡಾದ ನಂತರ ಆ ನೀರನ್ನು ನಾವು ಸಾಂಬಾರಿಗೆ ಸೇರಿಸ್ಬೇಕಾಗತ್ತಲ್ವ. ಆ ರೀತಿ ಸೇರಿಸೋದ್ರಿಂದ ಒಂದು ಹದವಾದ ರೀತಿಯಲ್ಲಿ ಸಾಂಬಾರು ರೆಡಿಯಾಗಿ ಹೋಗ್ಬಿಡುತ್ತೆ. ಈಗ ಇದಕ್ಕೊಂದು ಒಗ್ಗರಣೆ ಹಾಕ್ಕೊಳ್ಳೋಣ. ನೋಡಿ, ಸ್ವಲ್ಪನೇ ಆಯಿಲ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ, ಒಂದು ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೀನಿ. ಜೊತೆಗೆ ಒಂದು ಒಣಮೆಣ್ಸಿಕಾಯನ್ನು ಒಗ್ಗರಣೆಗಲ್ವ ಅಷ್ಟೇ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ಕರಿಬೇವನ್ನು ಹಾಕ್ಕೊಂಡು, ಹಸಿ ಕರಿಬೇವಾದರೂ ಇನ್ನೂ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇಲ್ಲ ಅಂತಂದರೆ ಒಣ ಕರಿಬೇವನ್ನೇ ಹಾಕ್ಬೋದು, ಏನು ಮಾಡೋಕ್ಕಾಗಲ್ಲ. ನೋಡಿ, ಇದು ನಾವು ಮನೆಯಲ್ಲೇ ಬೆಳ್ಕೊಂಡಿರೋದ್ರಿಂದ ನಮಗೆ ಬೇಕಾದಾಗ ನಾವು ತಂದು ಹಸಿ ಕರಿಬೇವಿನ ಸೊಪ್ಪನ್ನೇ ಯೂಸ್ ಮಾಡುವಂಥದ್ದು. ಈಗ ನೋಡ್ಬೋದು, ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾವು ಮಸಾಲೆ ರುಬ್ಕೊಂಡಿದ್ವಲ್ಲ ಅದನ್ನು ನಾವು ಯಾವುದೇ ಪದಾರ್ಥನ ಫ್ರೈ ಮಾಡಿಲ್ಲ, ಅದರಿಂದ ಒಂದು ಕುದಿ ಬರೋವರೆಗೂ ನೀರು ಹಾಕೋದು ಬೇಡ. ಚೆನ್ನಾಗಿ ಅದು ಕುದಿ ಬರಲಿ. ಕುದಿ ಬಂದ ನಂತರ ನಾವು ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು, ಜಾಸ್ತಿ ನೀರನ್ನು ಹಾಕೋಬಾರ್ದು. ಏನಕ್ಕೆ ಅಂತಂದರೆ ನಮಗೆ ಈಗಾಗಲೇ ಬೇಳೆ ಬೆಂದಿರುವಂಥ ಕಟ್ಟಿದೆ, ಅದನ್ನು ಹಾಕ್ಬೇಕಲ್ವ. ಅದಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ನೀರನ್ನು ಹಾಕ್ಕೊಳ್ಳಿ. ಒಂದೊಂದು ಸತಿ ಏನಾಗ್ಬಿಡುತ್ತೆ, ಬೇಳೆಕಟ್ಟು ಮರ್ತೋಗ್ಬಿಟ್ಟು ನೀರನ್ನೇ ಹೆಚ್ಚಿಸ್ಕೊಂಡ್ಬಿಟ್ಟಿರ್ತೀವಿ. ಪುನಃ ಬೇಳೆಕಟ್ಟನ್ನು ಹಾಕಿದಾಗ ಅದು ಜಾಸ್ತಿ ತೆಳುವಾಗ್ಬಿಡುತ್ತೆ. ಈಗ ನೋಡಿ, ಬೇಳೆಕಟ್ಟನ್ನು ಹಾಕಿದ್ದೀನಿ. ಆ ಸಾಂಬಾರಿಗೆ ನಾವು ಹಾಕಿರುವಂಥ ಮಸಾಲೆಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಮಾತ್ರ ತೆಳು ಮಾಡೋದಕ್ಕೆ ಸಾಧ್ಯ. ಇಲ್ಲಾಂದರೆ ಸಾಂಬಾರು ರುಚಿನೇ ಬರೋದಿಲ್ಲ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು, ನಾನು ಸ್ವಲ್ಪನೇ ಉಪ್ಪು ಹಾಕಿರೋದ್ರಿಂದ ಇನ್ನೆಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ, ಮತ್ತು ಒಂದು ನಿಂಬೆಹಣ್ಣು ಗಾತ್ರದನ್ನು ಹುಣಸೆ ಹಣ್ಣನ್ನು ನೆನೆ ಇಟ್ಟಿದ್ದೆ, ಅದರ ರಸನ ಹಾಕಿದ್ದೀನಿ. ಇಲ್ಲಿಗೆ ಸಾಂಬಾರು ಕೆಲಸ ಮುಗೀತು. ಅದೊಂದು 2 ವಿಸಲ್ ಬಂದರೆ ಸಾಕು. ಅಷ್ಟೊತ್ತಿಗೆ ನಾವು ಪಲ್ಯನ ರೆಡಿ ಮಾಡ್ಕೊಂಬಿಡೋಣ. ಬೇಗ ಮಾಡ್ಬೋದು ಅನ್ನೋದಾದರೆ ಈ ನಾವು ಟಿಪ್ಸನ್ನು ಫಾಲೋ ಮಾಡಬೇಕು. ಒಂದಾದ ನಂತರ ಒಂದು ನಾವು ರೆಡಿ ಮಾಡಿ ಇಟ್ಕೊಂಡಿರಬೇಕಾಗತ್ತೆ. ಈಗ ನೋಡಿ, ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಮೆಣಸಿನ್ಕಾಯಿ ಮತ್ತು ಕರಿಬೇವು ಎಲ್ಲನೂ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು 2 ದಪ್ಪ ಗಾತ್ರದ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಇಂಥ ಅಡುಗೆ ಮಾಡಬೇಕು ಅಂತ ಅಂದ್ಕೊಂಡಾಗ ಅದಷ್ಟನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಾಗ ಬೇಗನೆ ರೆಡಿಯಾಗಿಬಿಡುತ್ತೆ. ಇಲ್ಲ ಅಂತಂದರೆ ಸಾಂಬಾರು ಅದು ಬೆಂದು ಅದನ್ನು ನಾವೆಲ್ಲ ಆಗಾಗ ರೆಡಿ ಮಾಡಬೇಕು ಅಂದಾಗ ತುಂಬಾ ಲೇಟಾಗಿ ಹೋಗ್ಬಿಡುತ್ತೆ. ನಾವು ಟೈಮ್ ಮ್ಯಾನೇಜ್ಮೆಂಟನ್ನು ನೀಟಾಗಿ ನೋಡ್ಕೋಬೇಕು. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ನಾನು ಈಗಾಗಲೇ ಕೋಸು ಮತ್ತು ಬೇಳೆ ಬೇಯುವಾಗ ಅರಿಶಿನದ ಪುಡಿ ಹಾಕಿದ್ದೆ, ಅದರಿಂದ ಪುನಃ ನಾನು ಅರಿಶಿನದ ಪುಡಿಯನ್ನು ಹಾಕ್ತಾಯಿಲ್ಲ. ಬೇಕಂದ್ರೆ ಹಾಕ್ಕೊಳ್ಳಿ, ಕಲರ್ಫುಲ್ಲಾಗಿ ಕಾಣಿಸುತ್ತೆ. ನಾನು ಈಗಾಗಲೇ ಹಾಕಿದ್ದೀನಲ್ಲ ಅಂತ ಹಾಕಿಲ್ಲ. ಈಗ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರೆಲ್ಲ ಚೆನ್ನಾಗಿ
ಬೇರ್ಪಟ್ಟಿರೋದ್ರಿಂದ ನಮಗೆ ಅಷ್ಟು ಲೇಟು ಅಂತ ಅನಿಸಲ್ಲ. ಯಾಕೆಂದರೆ ನೀರಿದ್ದರೆ ಜಾಸ್ತಿ ಅದು ಬೇಯೋದು ಪಲ್ಯದಲ್ಲೆಲ್ಲ ನೀರು ಹಂಗಾಗ್ಬಿಟ್ರೆ ನೀರು ಸುಂಡುವರೆಗೂ ಬೇಯಿಸ್ಬೇಕಾಗತ್ತೆ. ಅದಕ್ಕೋಸ್ಕರ ನಾವೇನು ಮಾಡೋದು ಅಂತಂದರೆ ನೀಟಾಗಿ ಅದನ್ನು ತೆಗೆದುಬಿಟ್ಟು ಅಂತಂದರೆ ಅದು ನೀಟಾಗಿ ಒಂದು 2 ನಿಮಿಷದಲ್ಲಿ ನಮ್ಗೆ ಪಲ್ಯ ರೆಡಿಯಾಗಿ ಬಿಡುತ್ತೆ. ಲಾಸ್ಟಲ್ಲಿ ನಾನು ಇದಕ್ಕೆ ಅದೆಲ್ಲ ಡ್ರೈ ಆದ ನಂತರ ಒಂದು ಅರ್ಧ ಒಳಲ್ಲಿ ಅರ್ಧ ಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ. ಜಾಸ್ತಿ ಕಾಯಿನೂ ಬೇಡ, ಒಂದು ಅರ್ಧ ಆದರೆ ಸಾಕಾಗತ್ತೆ. ಒಂದು ದೊಡ್ಡ ಸ್ಪೂನಲ್ಲಿ ಒಂದು 2 ಸ್ಪೂನ್ ಆದರೆ ಸಾಕಾಗತ್ತೆ. ಇಷ್ಟಪಡುವಂಥವ್ರು ಜಾಸ್ತಿ ಹಾಕ್ಕೋಬೋದು. ಲಾಸ್ಟಲ್ಲಿ ಇದಕ್ಕೆ ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಪಲ್ಯನೂ ರೆಡಿ ಆಯಿತು. ಈಗ ಅಷ್ಟೊತ್ತಿಗೆ ಪಲ್ಯ ರೆಡಿ ಆಗುವಷ್ಟೊತ್ತಿಗೆ ನಮಗೆ ವಿಸಲ್ ಬರುತ್ತೆ. ವಿಸಲ್ ಆರಿದ ನಂತರ ಬಿಸಿ ಬಿಸಿ ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಆರೋಗ್ಯಕರವಾದಂತಹ ಊಟ ರೆಡಿಯಾಗತ್ತೆ. ಜೊತೆಗೆ ಒಂದು ಮುದ್ದೆ ತಿನ್ನುವಂಥವ್ರು 2ರಿಂದ 3 ಮುದ್ದೆ ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ಸೈಡಲ್ಲಿ ಪಲ್ಯ ಇದ್ದು ಒಂದು ಉಪ್ಪಿನಕಾಯಿ ಜೊತೆಗೆ ತುಪ್ಪ ಇದ್ರಂತೂ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾರೆ. ನೋಡಿ ಪಲ್ಯ ರೆಡಿಯಾಗಿದೆ. ಅಷ್ಟೊತ್ತಿಗೆ ನನಗೆ ಇಲ್ಲಿ ವಿಸಲ್ ಕೂಗ್ತು. ಒಂದು 2 ವಿಸಲನ್ನು ಬರೆಸ್ಕೊಂಡೆ. ನೋಡಿ ವಿಸಲ್ ಬಂತು, ಸಾಂಬಾರು ರೆಡಿಯಾಗೋಯಿತು. ಒಂದು 2 ನಿಮಿಷ ತಣ್ಣಗಾಗೋದಕ್ಕೆ ಬಿಟ್ಟರೆ ನಮಗೆ ಸಾಂಬಾರು ರೆಡಿ ಆಯಿತು, ಜೊತೆಗೆ ಪಲ್ಯನೂ ರೆಡಿ ಆಯಿತು. ಇದಿಷ್ಟು ರೆಡಿ ಆದ ನಂತರ ನಮಗೆ ಊಟ ಮಾಡೋದಕ್ಕೆ ಫುಲ್ಲು ಎಲ್ಲ ಪಲ್ಯದ ಜೊತೆಗೆ ಅಡುಗೆ ರೆಡಿಯಾಗಿದೆ. ಈಗ ಬನ್ನಿ ಸಾಂಬಾರು ಹೇಗಿದೆ ಅಂತ ನೋಡೋಣ. ನೋಡಿ ಕಲರ್ಫುಲ್ಲಾಗಿರುವಂಥ ಬಸ್ಸಾರು ರೆಡಿಯಾಗಿದೆ. ಜೊತೆಗೆ ಸೈಡ್ಸ್ಗೆ ಪಲ್ಯ, ಸೂಪರ್ ಕಾಂಬಿನೇಷನ್ ಫ್ರೆಂಡ್ಸ್. ಬಿಸಿ ಬಿಸಿ ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ. ಆದಷ್ಟು ಕೆಲವರು ಕೋಸಂದರೆ ಇಷ್ಟಪಡಲ್ಲ, ಈ ವಿಧಾನದಲ್ಲಿ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಧನ್ಯವಾದಗಳು ಫ್ರೆಂಡ್ಸ್. ಮುಂದಿನ ಇನ್ನೊಂದು ರೆಸಿಪಿಯೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.